ಹಲೋ, ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಇಲ್ಲಿ ಸಂಜೆಯಿಂದ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ಡಿಶ್ ವಾಷರ್ಗೆ ಹಾಕಿದ್ದೆ, ಅದನ್ನೆಲ್ಲ ತೆಗೆದಿಟ್ಟಿದ್ದೆ. ಅದನ್ನು ತೆಗೆದು ಜೋಡಿಸಿ ಮಗಳಿಗೆ ಅಂತ ಸಂಜೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಆಮೇಲೆ ಡಿನ್ನರ್ ಪ್ರಿಪ್ರೇಷನ್ಸ್ಗೆ ಅಂತ ಬಂದರೆ ಇಲ್ಲಿ ಎಲ್ಲ ತರಕಾರಿನೂ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು. ಏನಕ್ಕೆ ವೇಸ್ಟ್ ಮಾಡೋದು ಅಂಥೇಳಿ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೆಮಿ ಗ್ರೇವಿ ಥರ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ತರಕಾರಿ ಹಾಕಿ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕು ಅಂತೇಳ್ಬಿಟ್ಟು ನಾನಿಲ್ಲಿ ಬೇಳೆ ಕೂಡ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಆ್ಯಡ್ ಮಾಡಿ ನೀರು ಹಾಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ 2 ವಿಸಲ್ ಬರೆಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಗ್ರೇವಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ಮನೇಲಿ ಸಾಂಬಾರು ಮತ್ತು ಪಲ್ಯ ಎರಡೆರಡು ಮಾಡಬೇಕು ಅನ್ನೋ ಅಂಥ ಪ್ರಾಬ್ಲಮ್ ಇರಲ್ಲ ಈ ಥರ ಮಾಡಿದ್ರೆ. ಆಮೇಲೆ ಡಯಟ್ ಮಾಡೋರ್ಗಂತೂ ವೆಯ್ಟ್ ಲಾಸ್ಗೆ ತುಂಬ ಮಾಡಿಸಿರೋ ಅಂಥ ರೆಸಿಪಿ ಇದು. ಯಾಕಂದರೆ ಇದರಲ್ಲಿ ಎಲ್ಲ ತರಕಾರಿ ಕಾಳುಗಳು ಎಲ್ಲ ಇರುತ್ತೆ. ಟ್ರೈ ಮಾಡಿ. ಇದು ನನ್ನ ಡಿನ್ನರ್ ಪ್ಲೇಟ್. ಇವತ್ತು ಡಿನ್ನರ್ ಸ್ಟೋರಿ ಅಂತಲೇ ಹೇಳ್ಬೋದು. ಇಲ್ಲಿ ಜೋಳದ ರೊಟ್ಟಿ, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ, ಸೌತೆಕಾಯಿ, ಚಟ್ನಿ ಪುಡಿ, ಮೊಸರು. ಕಲರ್ಫುಲ್ಲಾಗಿದೆ ಅಲ್ವಾ? ನೋಡಿ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.